ಹೆಲೋ ಎವ್ರಿವನ್, ಇದು ನಮ್ಮ ಬಂಡಾಜೆ ಟ್ರೆಕ್ಕಿಂದು 2ನೇ ದಿನದ ಬ್ಲಾಗು. ನಾವಿದ್ದಿದ್ದು ಹೋಮ್ ಸ್ಟೇಯಿಂದ ನಮಗೆ ವ್ಯೂ ಈ ಥರ ಇತ್ತು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು. ನಾವು ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ದು ಈ ಬ್ಯೂಟಿಫುಲ್ ಫಾಲ್ಸ್ ಇಂದ. ಈ ಫಾಲ್ಸ್ ಹೆಸರು ಕೋಡಿಗೆ ಫಾಲ್ಸ್ ಅಂತ. ಬಂಡಾಜೆ ಟ್ರೆಕ್ ಪಾಯಿಂಟ್ ಹೋಗ್ತಿರಲ್ವಾ, ಅಲ್ಲೇ ಒಂದು ಕಡೆ ನೀವು ಲೆಫ್ಟ್ ತಗೊಂಡ್ರೆ ನಿಮಗೆ ಈ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ ಅಂತೂ ತುಂಬಾ ಸುಂದರವಾಗಿತ್ತು, ಆಮೇಲೆ ವೆಲ್ ಮೇಂಟೈನ್ಡ್ ಆಗಿತ್ತು, ಹಾಗೆ ಪ್ರಶಾಂತವಾಗಿತ್ತು. ಆಮೇಲೆ ಇಲ್ಲಿ ಕ್ರೌಡು ಸತ ಜಾಸ್ತಿ ಇರಲಿಲ್ಲ, ಸೊ ನೀವು ಎಂಜಾಯ್ ಮಾಡಬಹುದು ನೋಡಿ. ನಾನು ನನ್ನ ಫ್ರೆಂಡ್ಸು ಇಲ್ಲಿ ನೀರಲ್ಲಿ ಎಂಜಾಯ್ ಮಾಡ್ತಿದ್ದೀವಿ. ನೀರಂತೂ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ನೀವೇನಾದರೂ ಇಲ್ಲಿಗೆ ಹೋದರೆ ಪ್ಲಾಸ್ಟಿಕ್ ಹಾಕಿ ಲಿಟರ್ ಮಾಡಬೇಡಿ, ದಯವಿಟ್ಟು ಪ್ರಕೃತಿ ಸೌಂದರ್ಯವನ್ನು ಹಾಳು ಮಾಡಬೇಡಿ. ನಾವು ನೀರಲ್ಲೆಲ್ಲ ಆಟ ಆಡಿ ಹೋಗಿದ್ದು ನೆಕ್ಸ್ಟು ಕೆಳಗೂರು ಟೀ ಎಸ್ಟೇಟ್. ಇದು ಸತ ಬಂಡಾಜೆ ಟ್ರೆಕ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪನೇ ದೂರದಲ್ಲಿದೆ. ಹಾಗೆ ಇದನ್ನ ಡೇ 2ಗೆ ಖಂಡಿತ ಮರಿಬೇಡಿ. ಇದು ಅಷ್ಟೇ ತುಂಬಾ ಸುಂದರವಾಗಿತ್ತು, ಪ್ರಶಾಂತವಾಗಿತ್ತು, ವೆಲ್ ಮೇಂಟೈನ್ಡ್ ಇತ್ತು. ಹಾಗೆ ಯು ಕ್ಯಾನ್ ಸಿ ಜಾಸ್ತಿ ಕ್ರೌಡು ಇರಲಿಲ್ಲ. ಸಂಡೇ ಆದರೂ ಇಲ್ಲಿ ಜಾಸ್ತಿ ಕ್ರೌಡ್ ಇರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸ್ವಲ್ಪ ನೋಡಿ ಫೋಟೋ ಎಲ್ಲ ತಕ್ಕೊಂಡ್ವಿ ನೋಡಿ. ಹಾಯ್ ಮಾಡ್ತಾ ಇದೀವಿ ನಾನು ನನ್ನ ಫ್ರೆಂಡ್ ವಿಡಿಯೋಗೆ. ಸೊ that's about this tea estate. ಆಮೇಲೆ ಟೀ ಎಸ್ಟೇಟ್ ಎಲ್ಲ ನೋಡಿಕೊಂಡು ನಾವು ಮತ್ತೆ ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಎಲ್ಲರೂ ಎಷ್ಟು ಎನರ್ಜೆಟಿಕ್ ಆಗಿ ಡಾನ್ಸ್ ಮಾಡ್ತಾ ಇದ್ದಾರೆ. ನಾವು ಹೋಗಿದ್ದು ಚಾರಣ ಸುತ್ತಾಟ ಅಂತ ಒಂದು ಟ್ರೆಕ್ ಗ್ರೂಪಿಂದ. ಅವರೇ ನಮಗೆ ಆಯೋಜಿಸಿದ್ರು. ಅವರೇ ಬೆಂಗಳೂರಿಂದ ಕರ್ಕೊಂಡು ಹೋಗಿ ಟ್ರೆಕ್ ಎಲ್ಲ ಮಾಡಿಸಿ ಎಲ್ಲದನ್ನು ತೋರಿಸಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ವಾಪಸ್ಸು. ವಯಸ್ಸಿನ ಮಿತಿಯೇ ಇಲ್ಲದೆ ಅವ್ರು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದಾರೆ. ನಾವು ಹೋಗಿದ್ದ ಟ್ರೆಕ್ ಗ್ರೂಪ್ ಅವರಂತೂ ಫುಲ್ ಎನರ್ಜಿ ಇತ್ತು ಆ್ಯಂಡ್ ಅವರು ತುಂಬ ಲೈವ್ಲಿ ಇದ್ದರು. ಡ್ಯಾನ್ಸ್ ಎಲ್ಲ ಮಾಡಿ ನಾವು ಹೋಗಿದ್ದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಮೆಮೋರಿಯಲ್. ಇದು ಕೊಟ್ಟಿಗೆಹಾರದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿ ಮಧ್ಯೆ ಇದನ್ನ ಸುಂದರವಾಗಿ ಕಟ್ಟಿದ್ದಾರೆ, ಹಾಗೆ ಮೇಂಟೈನು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಂಟ್ರಿ ಆದ ತಕ್ಷಣ KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು 1-2 ನುಡಿಗಳನ್ನ ಈ ರೀತಿ ಡಿಸ್ಪ್ಲೇ ಮಾಡಿದ್ದಾರೆ. ನಾನಂತೂ ಒಂದು 5 ನಿಮಿಷ ನೀಟಾಗಿ ನಿಂತ್ಕೊಂಡು ನೀಟಾಗಿ ಎಲ್ಲದ ನುಡಿಗಳನ್ನು ನಾನು ಓದ್ಕೊಂಡೆ ಮುಂದೆ ಹೋದೆ. ಆಮೇಲೆ ಅವರ ಒಂದು ಸ್ವಲ್ಪ ಬುಕ್ಸ್ನ ಸತ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೀವು ಅದನ್ನ ನೋಡಬಹುದು ನೆಕ್ಸ್ಟ್ ಕ್ಲಿಪ್ಪಲ್ಲಿ. ನೋಡಬಹುದು ಅವ್ರ ಬುಕ್ಸು. ಆಮೇಲೆ ಐ ಥಿಂಕ್ ಅವ್ರು ಇಲ್ಲಿ ಒಂದು ಲೆಟರು ಸತ ಬರ್ದಿದ್ದಾರೆ, ಅದನ್ನು ಸತ ಡಿಸ್ಪ್ಲೇ ಮಾಡಿದ್ದಾರೆ. ನೆಕ್ಸ್ಟು ಒಂದು ರೂಮಲ್ಲಿ ಈ ಥರ ಒಂದು 15-20 ಪೇಂಟಿಂಗ್ಸ್ನ ಮಾಡಿ ಇಟ್ಟಿದ್ರು. ನಂಗೆ ಇದೆಲ್ಲ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ನಾನು ಬ್ಲಾಗಿಗಾಗುತ್ತೆ ಅಂತ ಇದನ್ನು ಸತ ವಿಡಿಯೋ ಮಾಡಿಕೊಂಡೆ ನೋಡಿ. ನೋಡಿ ಮೆಮೋರಿಯಲ್ ಒಳಗಿಂದ ಎಷ್ಟು ನೀಟಾಗಿ ಕಾಣಿಸ್ತಿದೆ ಈ ಪ್ರಕೃತಿ ಅಲ್ವಾ. ಆಮೇಲೆ ಇಲ್ಲಿ ನೆಕ್ಸ್ಟ್ ರೂಮಲ್ಲಿ ಈ ಇನ್ಸೆಕ್ಟ್ಸು, ಈ ಮಾತ್, ಈ ಬಟರ್ಫ್ಲೈಸ್ ಇಂತಹ ಅನೇಕ ಜೀವಿಗಳನ್ನ, ಕೀಟಗಳನ್ನ ಸಂಗ್ರಹಿಸಿಡಲಾಗಿತ್ತು. ನಂಗಂತೂ ನೋಡಿ ಐ ವಾಸ್ ವೆರಿ ಫ್ಯಾಸಿನೇಟೆಡ್ ಆ್ಯಂಡ್ ಐ ಗಾಟ್ ಕ್ಯೂರಿಯಸ್. ನಾನು ಎಷ್ಟೊಂದು ನೋಡೇ ಇರಲಿಲ್ಲ. ಅವಾಗ ಅನ್ನಿಸ್ತು ಈ ಭೂಮಿ ಮೇಲೆ ಎಷ್ಟು ತರಹದ ಪ್ರಾಣಿಗಳಿದ್ದಾವೆ, ನಮಗೆ 1% ಗೊತ್ತಿಲ್ಲ ಅಂತ. ನೋಡಿ ಯು ಕ್ಯಾನ್ ಸಿ ದೋಸ್ ಇನ್ಸೆಕ್ಟ್ಸ್ ಆ್ಯಂಡ್ ಬಟರ್ಫ್ಲೈಸ್. ವಾಟರ್ ಸ್ಕೇಟರ್ ಇನ್ಸೆಕ್ಟ್ ಅಂತೆ. ಆಮೇಲೆ ಅಲ್ಲೊಬ್ರು ಲೇಡಿ ವರ್ಕರು ಏನೋ ಹಚ್ತಾ ಇದ್ರು. ಅವಾಗ ನಾನು ಕೇಳಿದೆ ಏನಿದು ಅಂತ. ಅವಾಗ ಅವ್ರು ಅಂದ್ರು ಇದ್ರ ಮೇಲೆ ಫಂಗಸ್ ಬರ್ತಿದೆ, ಫಂಗಸ್ ಬಂದ್ರೆ ಹಾಳಾಗತ್ತೆ, ಅದು ಹಾಳಾಗಬಾರ್ದು ಅಂತ ಕೆಮಿಕಲ್ ಹಚ್ತಿದ್ದೀನಿ ಅಂತ ಹೇಳಿದ್ರು. ನೋಡಿ ವಿಚಿತ್ರವಾದ ತರಹದ ಇನ್ಸೆಕ್ಟ್ಸು, ಕಲರ್ಫುಲ್ ಇನ್ಸೆಕ್ಟ್ಸ್. ಗ್ರೀನ್ ಕಲರ್ ಇನ್ಸೆಕ್ಟ್ ಯಾವುದೋ ಇದೆ ಇಲ್ಲಿ, ಬೆಳದಿಂಗಳ ಬಾಲೆ ಅಂತೆ, ಡೆತ್ ಹೆಡ್ ಮಾತ್. ಆಮೇಲೆ ಇಲ್ಲಿ ನೆಕ್ಸ್ಟ್ ರೂಮಲ್ಲಿ ಹಳೆ ಕಾಲದ ಜನರು ಯೂಸ್ ಮಾಡ್ತಿದ್ದಂತಹ ವಸ್ತುಗಳನ್ನ ಸತ ಸಂಗ್ರಹಿಸಿಡಲಾಗಿತ್ತು. ಯು ಕ್ಯಾನ್ ಸಿ ಅಲ್ಲೊಡಿ ಮಜ್ಜಿಗೆ ಕಡಿಯೋ ಕೋಲು, ಶಾವಿಗೆ ಮಾಡೋ ಮಷೀನು, ಗಂಜಿ ಮಾಡೋದು, ಚರಕನೂ ಸಹ ಇಲ್ಲಿ ಇಡಲಾಗಿತ್ತು. ವೀಣೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಆಮೇಲೆ ಆಗಿನ ಕಾಲದ ಜನರು ಯೂಸ್ ಮಾಡ್ತಿದ್ದಂತಹ ದೀಪಗಳನ್ನ, ಸೈಕಲ್ ದೀಪ, ಕುದುರೆ ಗಾಡಿ ದೀಪ ಎಲ್ಲ ಇಟ್ಟಿದ್ರು. ಆಮೇಲೆ ಒಂದು 15-20 ತರಹದ ಟೈಪ್ ರೈಟರ್ ಸತ ಇಟ್ಟಿದ್ರು ಇಲ್ಲಿ. ನೀವೇ ನೋಡಬಹುದು ಅದನ್ನೆಲ್ಲ. ಆಮೇಲೆ ಇವರು ವಿಂಟೇಜ್ ಕ್ಯಾಮ್ರಾ, ಲೈಕ್ ಅವಾಗೆಲ್ಲ ಯೂಸ್ ಮಾಡ್ತಿದ್ರಲ್ವ ಕ್ಯಾಮ್ರಾಸ್, ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಂಟೇಜ್ ಕ್ಯಾಮ್ರಾ ಮತ್ತು ಟೆಲಿಫೋನ್, ಲ್ಯಾಂಡ್ಲೈನ್, ವಯರ್ಡ್, ಅದನ್ನು ಸಹ ಇಲ್ಲಿ ಇಟ್ಟಿದ್ರು. ಡಿಫ್ರೆಂಟ್ ಮಾಡೆಲ್ಸ್ನ ನೋಡಿ, ಡಿಫ್ರೆಂಟ್
ಟೈಪ್ಸ್ ಆಫ್ ಕ್ಯಾಮ್ರಾಸ್ ವಿ ಹ್ಯಾವ್. ಆಲ್ಸೋ ಅವಾಗೆಲ್ಲ ಯೂಸ್ ಮಾಡ್ತಿದ್ರಲ್ಲ ವಿಂಟೇಜ್ ಕಾರ್, ಅದರದ್ದು ಸಣ್ಣ ಮಾಡೆಲ್ನ ಸಹ ಇಲ್ಲಿ ಇಟ್ಟಿದ್ರು. ನೋಡಿ ಅವ್ರು ಯೂಸ್ ಮಾಡ್ತಿದ್ದಂತಹ ಲೋಟ, ತಟ್ಟೆ, ಅಡುಗೆ ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ರು. ಹಾಗೆ ಅವ್ರು ಯೂಸ್ ಮಾಡ್ತಿದ್ದಂತಹ ಒಡವೆಗಳನ್ನು ಸಹ ಇಲ್ಲಿ ಸಂಗ್ರಹಿಸಿಡಲಾಗಿತ್ತು. ನೋಡಿ ಈ ವಿಡಿಯೋದಲ್ಲಿ ನೀಟಾಗಿ ನೋಡಬಹುದು ನೀವು, ಬಳೆ, ಸರ, ಕಿವಿದು ಎಲ್ಲ. ನೋಡು ಗೆಜ್ಜೆ. ಅವ್ರ ಹುಕ್ಕ, ಆಮೇಲೆ ಟೀ ಪಾಟ್, ಟೀ ಕೆಟಲ್ ಅದನ್ನೂ ಸಹ ಇಲ್ಲಿ ಇಟ್ಟಿದ್ರು. ಆಮೇಲೆ ಇಲ್ಲಿ ಚೆನ್ನೆ ಮಣೆದು ಇಟ್ಟಿದ್ರು. ಸೊ ಇದನ್ನಂತೂ ನೋಡಿ ನನಗೆ ನಾನು ಆಡ್ತಿದ್ದ ದಿನಗಳೇ ನೆನಪಾಯಿತು. ಆ ಲೋಟ, ತಟ್ಟೆ, ಈ ಕಡೆ ಬಂದರೆ ಕತ್ತಿಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಕತ್ತಿಗಳು, ಗುರಾಣಿ ಅದನ್ನು ಸಹ ಇಟ್ಟಿದ್ರು. ಸಂಗ್ರಹಾಲಯದ ಒಂದು ವ್ಯೂ ಹೀಗಿತ್ತು. ಆಮೇಲೆ ಇಲ್ಲಿ ನೀವು ಏನೂ ಮುಟ್ಟೋ ಹಾಗಿಲ್ಲ. ನೀವೇನಾದರೂ ಮುಟ್ಟಿದ್ರೆ ಸ್ಪೀಕರಲ್ಲಿ ನಿಮ್ಗೆ ಅವಾಗೇ ಹೇಳ್ಬಿಡ್ತಾರೆ ಏನನ್ನ ಮುಟ್ಟಬೇಡಿ ಅಂತ. ಇದನ್ನು ನೋಡಿಕೊಂಡು ನಾವು ಮೀಲ್ಸ್ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಿರುವಾಗ ಹಾಸನದ ಹತ್ರ ಇದ್ರ ಹೆಸರು ಲಕ್ಷ್ಮೀ ಟೆಂಪಲ್ ಅಂತ. ಇಲ್ಲಿಗೆ ನಮ್ಮ ಟ್ರೆಕ್ ಗ್ರೂಪ್ ಅವರು ನಮ್ಮನ್ನು ಕರ್ಕೊಂಡು ಹೋದರು. ಇದಂತೂ ನೋಡಿ ನನಗೆ ಐ ವಾಸ್ ಟ್ರೂಲಿ ಫ್ಯಾಸಿನೇಟೆಡ್ ಬಿಕಾಸ್ ಎಷ್ಟು ನೀಟಾಗಿ ಕೆತ್ತನೆಯನ್ನು ಮಾಡಲಾಗಿದೆ. ನಮಗೆಲ್ಲ ನಮ್ಮ ಕಾಲ ಜನರಿಗೆಲ್ಲ ಆಗುತ್ತಾ ಇದು ಇವಾಗ. ಸೊ ಯು ಕ್ಯಾನ್ ಸಿ ಹೌ ನೀಟ್ಲಿ ದೇ ಹ್ಯಾವ್ ಡನ್ ಇಟ್, ಹೌ ಪ್ರಿಸೈಸ್ಲಿ ದೇ ಹ್ಯಾವ್ ಡನ್ ಇಟ್. ಆಮೇಲೆ ಇದು ಟೆಂಪಲ್ ಎಂಟ್ರೆನ್ಸ್. ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ಬಟ್ ನಾನು ವಿಡಿಯೋಗಂತ ಹೇಳಿ ಮಾಡಿಕೊಂಡೆ. ಸೊ ಇದನ್ನೆಲ್ಲ ನಾವು ನೋಡಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದ್ವಿ. ದಟ್ಸ್ ಇಟ್. ಓಕೆ, ಬಾಯ್.